ಎಲ್ಲರಿಗೂ ನಮಸ್ಕಾರ. ಇವತ್ತು ಅಕ್ಟೋಬರ್ 29 ನಮ್ಮ ಪುನೀತ್ ಸರ್ ಅವ್ರನ್ನ ನಾವು ಕಳ್ಕೊಂಡ ದಿನ. ಆದರೆ ನಾವು ಇವತ್ತು ಕಳ್ಕೊಂಡಿಲ್ಲ. ಏಕೆ ಅಂತಂದರೆ ಇವತ್ತು ನೋಡಿ, ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕೆ, ಜೊತೆಯಲ್ಲಿ ನ್ಯೂಸ್ ಚಾನಲ್ ವತಿಯಿಂದ ನಮ್ಮ ಕಚೇರಿಯಲ್ಲಿ ಪುನೀತ್ ಅವರ ಒಂದು ನೆನಪು ಮಾಡ್ಕೊಳ್ಳೋ ದಿನ ಇವತ್ತು. ಏಕೆ 4 ವರ್ಷ ಆಗಿದೆ ಇವತ್ತಿಗೆ. ಆದ್ರೂ 4 ವರ್ಷ ಆಗಿರೋದು ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಾವು ಅವ್ರನ್ನ ಮರ್ತಿಲ್ಲ. ಅವರು ಅಜರಾಮರ. ಅಂದ್ರೆ ಅವರು ನಮ್ಮಿಂದ ಅಗಲಿದ್ದಾರೆ ಅನ್ನೋದಕ್ಕೆ ಯಾವುದೇ ನಮ್ಮ ಮನಸ್ಸಿಂದ ಉರುಳಿಲ್ಲ ನಮ್ಮಲ್ಲಿ. ಯಾಕೆ ಅಂತಂದ್ರೆ ಅವರು ಮಾಡಿರೋ ಕೆಲಸ ಒಂದೊಂದಲ್ಲ ಎರಡೆರಡಲ್ಲ. ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ, ಅನ್ನದಾಸೋಹ ಮಾಡಿದ್ದಾರೆ. ಅದಲ್ದಿರ ಇವತ್ತು ಮೇಧಾವಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಬಡವರಿಗೆ ಮಾದರಿಯಾಗಿದ್ದಾರೆ. ಹೇಗೆ ಅಂತಂದ್ರೆ ದೊಡ್ಡವ್ರಿಗೆ ಕೋಟಿಗಟ್ಟಲೆ ದುಡ್ಡಿರೋಂಥವ್ರು ಬಡವ್ರಿಗೆ ದಾನ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಬಡವ್ರಿಗೆ ನೀವು ಎಲ್ಲೂ ಹೋಗ್ಬೇಡಿ, ನೀವು ಯಾವುದೇ ಕೆಲಸ ಮಾಡಿದ್ರು ಅದೇನೋ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಆ ತರ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಇವತ್ತು. ಹಾಗಾಗಿ ನಾವು ಪುನೀತ್ ರಾಜ್ಕುಮಾರ್ ಅವರ ದಾರಿಯಲ್ಲಿ ನಾವು ಹೋಗ್ತಾ ನಾವು ಅವ್ರನ್ನ ಮರೆಯೋದಿಕ್ಕಂತೂ ಯಾವತ್ತೂ ಸಾಧ್ಯ ಇಲ್ಲ. ಏನಕ್ಕೆ ಅಂತಂದ್ರೆ ಅವರು ಈ ಕೊಟ್ಟಿರೋದನ್ನ ಯಾರಿಗೂ ಹೇಳಿಲ್ಲ ಅವರು. ಯಾಕೆ ಅಂತಂದ್ರೆ ಎಷ್ಟೋ ಆಶ್ರಮಗಳಿಗೆ ಅನ್ನದಾಸೋಹ ಮಾಡಿದ್ದಾರೆ, ಮತ್ತೆ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಹಾಗಾಗಿ ಅದೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಇವತ್ತು ಎಷ್ಟೋ ಜನ ಅವರ ಫೋಟೋ ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಅವರು ನಮ್ಮ ರಾಜ್ಯಕ್ಕೆ ಅಂತಲ್ಲ, ನಮ್ಮ ಇಡೀ ದೇಶಕ್ಕೇನೆ ಅವ್ರು ಮಾದರಿ ಆಗಿದ್ದಾರೆ. ಹಾಗಾಗಿ ಪುನೀತ್ ಸರ್ ಅವ್ರನ್ನ ನಾವು ಮರೆಯೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಾವು ಸತ್ತರೂ ಕೂಡ ನಮ್ಮ ರಾಜ್ಯ, ನಮ್ಮ ದೇಶ ಅವ್ರನ್ನಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕೆ ವತಿಯಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬಕ್ಕೆ ಆ ಭಗವಂತ ಅವ್ರನ್ನ ದುಃಖ ಸಹಿಸುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಏನಂದ್ರೆ ಇವತ್ತಿನ ದಿನ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮೊಳತ್ರ ಅಂದ್ರೆ ಇವತ್ತು ಅವರ ಸ್ಮರಣಾರ್ಥ ದಿನ. ಇವತ್ತು ಯಂಗ್ಸ್ಟರ್ಗೆ ಇವತ್ತು ಅವರು ಸ್ಫೂರ್ತಿ ಆದ ಸರಳತೆ ಆಮೇಲೆ ಮಾನವತೆಯಿಂದ ಮೆರೆದಂತ ಅವರು. ಅಂದ್ರೆ ಅವರು ಕೆಲವೊಂದೇ ಫಿಲ್ಮ್ನಲ್ಲಿ ಮಾಡಿದ್ದಾರೆ. ಅವರು 17 ಮಾರ್ಚ್ 1975 ಅವರು ಹುಟ್ಟಿದ್ದು. ಆಮೇಲೆ 46 ವಯಸ್ಸು ಅಂದ್ರೆ ಇಳಿ ವಯಸ್ಸು, ಅಂದ್ರೆ ಅಷ್ಟೊಂದು ವಯಸ್ಸು ಆಗಿದ್ದಿಲ್ಲ. ಅಷ್ಟೊಂದು ಬಹಳ ಸಾಧನೆ ಮಾಡಿದ್ದು, ಅವ್ರು ಕಿರಿ ವಯಸ್ಸಿದ್ರು ಬಿ ಮಾಡಿದ್ದ ಸಾಧನೆ ತುಂಬಾ ಇದೆ. ಅದು ಒಂದು ಶಬ್ದದಲ್ಲಿ ಹೇಳಕ್ಕಾಗಲ್ಲ. ಬಹಳಷ್ಟು ಜನರಿಗೆ ಅವರು ಸ್ಫೂರ್ತಿದಾಯಕ ಆಗಿದ್ರು. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಕಳ್ಕೊಂಡಿದಂದ್ರೆ ಅವ್ರು ಕಳೆದು ಹೋಗಿಲ್ಲ, ಅಂದ್ರೆ ನಮ್ಮಲ್ಲಿ ಬೆರೆತು ಹೋಗಿದ್ದಾರೆ ಜನರ ಮನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಕುಮಾರಸ್ವಾಮಿ. ನಾವು ಈಗ ಪುನೀತ್ ಅಣ್ಣವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಇದೆ. ಯಾಕೆಂದರೆ ಅವರು ಹುಟ್ಟಿ ಇಷ್ಟು ಚಿಕ್ಕ ಏಜಿನಲ್ಲೇ ಇಷ್ಟೊಂದು ದೊಡ್ಡ ಪ್ರಬುದ್ಧಮಾನವಾದಂಥ ಅಜರಾಮರವಾಗಿ ಬೆಳೆದು ನಿಂತಿದ್ದಾರೆ. ಅವರು ಎಷ್ಟು ಬೆಳೆದ್ರು ಅಷ್ಟೇ ಬೇಗ ಅವ್ರನ್ನ ಕರುಣಿಸ್ಬಿಟ್ರು. ದೇವರು ವಾಪಸ್ ಕರ್ಕೊಂಬಿಟ್ರು. ಜಾಸ್ತಿ ಜನಕ್ಕೆ ಮಾಡ್ತಾರೆ ದಾರಿದೀಪ ಅಂತೇಳಿ. ಈಗ ಅವ್ರು ಮಾಡಿರೋದು ಹೆಮ್ಮೆ ವಿಷಯ. ಅದರಿಂದ ಅವರು ಅಪಾರ ದಿನ ಇದ್ದರೆ ಎಲ್ಲರೂ ಇದಾಗುತ್ತೆ ಅಂತೇಳಿ ಈಗ ಕಾಣ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ದೇವರು ಅವ್ರನ್ನ ಮೇಲೆ ಕರ್ಕೊಂಡಿದ್ದಾರೆ. ಇಷ್ಟು ಜನಗಳಿಗೆ, ಇಷ್ಟು ಬಡ ಮಕ್ಕಳಿಗೆ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವರು ಎಷ್ಟು ಆರೋಗ್ಯ ಭಾಗ ಕೊಟ್ಟು ಆನಂತವಾಗಿ ಕಾಪಾಡಿದ್ದಾರೆ. ಅದರಿಂದ ತುಂಬ ಜನಗಳಿಗೆ ಉಪಯೋಗ ಮಾಡಿದ್ದಾರೆ. ಎಲೆಮರೆ ಕಾಯ್ನಂಗಿದ್ರು. ಅವರು ಮಾಡಿದ್ದಂಥ ಇರೋವರೆಗೂ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹೋದ್ಮೇಲೆ ಅವರು ಇಷ್ಟು ಪ್ರಚಲಿತವಾಗಿ ಅವರು ಹೋಗಿಲ್ಲ, ಎಲ್ಲರೂ ಮನಸ್ಸಿನಲ್ಲಿ ಇದೀವಿ ಅಂತ ಹೇಳಿ ಈಗ ತೋರಿಸ್ಕೊಟ್ಟಿದ್ದಾರೆ. ಅವ್ರ ದಾರಿಲಿ ನಾವೆಲ್ಲ ಹೋಗೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಧನ್ಯವಾದಗಳು ಸರ್.